ದೇಶದಾದ್ಯಂತ ನಾಯಿ ಕಡಿತದ ಪ್ರಕರಣದ ಸಂಖ್ಯೆ ಹೆಚ್ಚುತ್ತಾ ಇದೆ. ಈ ಮಧ್ಯೆ ಮಾನವನ ಜೀವಕ್ಕೆ ಅಪಾಯ ಅಂತ ಪರಿಗಣಿಸಲಾಗಿರುವ 23 ಡೇಂಜರಸ್ ಅಂದ್ರೆ ಅಪಾಯಕಾರಿ ನಾಯಿ ತಳಿಗಳನ್ನು ಬೇರೆ ಕಡೆಯಿಂದ ತರಿಸಿಕೊಳ್ಳುವುದು ಮತ್ತು ಮಾರಾಟ ಹಾಗೆಯೇ ಸಂತಾನೋತ್ಪತ್ತಿಯ ಮೇಲೆ ನಿಷೇಧ ಹೇರಲು ಕೇಂದ್ರ ಸರ್ಕಾರ ಪ್ರಸ್ತಾಪವನ್ನ ಮುಂದಿಟ್ಟಿದೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಒಪಿ ಚೌಧರಿ ಅವರು ನಿಷೇಧ ಹೇರುವುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಕೂಡ ಕಳುಹಿಸಿದ್ದಾರೆ. ಪಿಟ್ಬುಲ್ ಟೆರಿಯರ್, ಟೋಸಾ ಇನು, ಅಮೆರಿಕನ್ ಸ್ಟಾಫರ್ಡ್ ಶೈರ್ ಟೆರಿಯರ್, ಫಿಲಾ ಬ್ರೆಸಿಲಿರೋ, ಡೊಗೊ ಅರ್ಜೆಂಟಿನೋ, ಅಮೆರಿಕನ್ ಬುಲ್ಡಾಗ್, ಬೋರ್ಬೋಲ್, ಕಂಗಲ್, ರಷ್ಯನ್ ಶೆಫರ್ಡ್ ಸೇರಿ ಇತ್ಯಾದಿ ಅಪಾಯಕಾರಿ ನಾಯಿಗಳು ನಿಷೇಧವಾಗುವ ಸಾಧ್ಯತೆ ಇದೆ. ಇನ್ನು ಪತ್ರದಲ್ಲಿ ಇರುವ ಮಾಹಿತಿಯ ಪ್ರಕಾರ ಪಶುಸಂಗೋಪನಾ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ತಜ್ಞರ ಸಮಿತಿಯು ಅಂತಹ ನಾಯಿ ತಳಿಗಳ ಆಮದನ್ನ ನಿಷೇಧಿಸಲು ಶಿಫಾರಸು ಮಾಡಿದೆ. ಶ್ವಾನ ಸಾಕಣೆ ಮತ್ತು ಮಾರುಕಟ್ಟೆ ನಿಯಮಗಳು 2017 ಮತ್ತು ಪೆಟ್ ಶಾಪ್ ನಿಯಮಗಳು 2018ರ ಜಾರಿಗಾಗಿ ಕೇಂದ್ರ ಸರ್ಕಾರವೂ ಸಹ ಕರೆಯನ್ನ ನೀಡಿದೆ. ನಾಯಿ ಪ್ರಿಯರು ಈ ಒಂದು ಸುದ್ದಿಯನ್ನ ಕೇಳಿ ಶಾಕ್ ಆಗಿದ್ದಾರೆ.